ಉಪಾಗಮತ್ ಮಾರೀಚೇನಾರ್ಚಿತೋ ರಾಜ ಭಕ್ಷ್ಯ ಭೋಜ್ಯ ರಮಾನುಷೈ. ಸೀದಾ ಅಲ್ಲಿಂದ ಮಾರೀಚನ ಆಶ್ರಮಕ್ಕೆ ಬಂದಿದ್ದಾನೆ. ಅವನು ಗೋವೆಯ ಬಳಿಯ ಸಮುದ್ರಕ್ಕೆ ಬಿದ್ದಿದ್ದಾನೆ ಹಿಂದೆ. ಅಲ್ಲೇ ಇನ್ನೂ ಯಾವ ಕಾರಣಕ್ಕೂ ರಾಮ ಇರುವ ಕಡೆಗೆ ತಲೆಯೂ ಹಾಕದಂತೆ ಇರ್ತೇನೆ ಅಂತ ಅಂದುಕೊಂಡು ಆಶ್ರಮದಲ್ಲಿ ಕಪಟ ಸನ್ಯಾಸಿಯಾಗಿ ಬದುಕ್ತಾ ಇದ್ದಾನೆ. ಆಶ್ರಮದಲ್ಲಿ ಕೂತಿದ್ದನ್ನು ರಾವಣ ಗಮನಿಸಿದ್ದಾನೆ. ಅವನನ್ನು ಹೋಗಿ ಮಾತನಾಡಿಸ್ತಾನೆ. ಬಹಳ ಸಂತೋಷ ಆಯಿತು ಮಾರೀಚನಿಗೆ. ಓಹ್, ಬಹಳ ದಿವಸಗಳ ಬಳಿಕ ನಿನ್ನ ಭೇಟಿಯಾಯಿತು ಅಂತ ಹೇಳಿ ಅವನನ್ನು ಭಕ್ಷ್ಯಭೋಜ್ಯೈಹಿ ಅಮಾನುಷೈಹಿ, ಮನುಷ್ಯರು ತಿನ್ನಲಿಕ್ಕೆ ಸಿಗದ, ಮನುಷ್ಯರಿಗೆ ಸಿಗದೇ ಇರುವ ಅಪರೂಪದ ಅನೇಕ ಹಣ್ಣು ಹಂಪಲುಗಳನ್ನು, ಭಕ್ಷ್ಯ ಭೋಜ್ಯಗಳನ್ನು ಇತ್ತು ರಾವಣನನ್ನು ತೃಪ್ತಿಪಡಿಸಿದ್ದಾನೆ. ಸ್ವಯಂ ಪೂಜಯಿತ್ವಾತು, ತಾನೇ ನೇರವಾಗಿ ಅವನಿಗೆ ಆತಿಥ್ಯವನ್ನು ಮಾಡಿದ್ದಾನೆ. ಅರ್ಥೋಪಹಿತಯಾ ವಾಚ ಮಾರೀಚೋ ವಾಕ್ಯಮಬ್ರವೀತ್. ಮಾರೀಚ ಯಥಾವತ್ತಾಗಿ ಬಂದವರನ್ನು ಮಾತನಾಡಿಸುವ ನೆಪದಲ್ಲಿ ಕೇಳ್ತಾನೆ, ಎಲ್ಲ ಕ್ಷೇಮ ತಾನೆ, ನೀನು ಎಲ್ಲ ರಾಕ್ಷಸರಿಗೆ ಒಡೆಯನಾಗಿ ನಿನ್ನ ಪರಿಸರದಲ್ಲಿ ಯಾವುದೇ ತೊಂದರೆಗಳಾಗಿಲ್ಲ ಅಂತ ನಾನು ನಂಬುತ್ತೇನೆ. ಆದರೆ ನೀನು ಬಂದಿರುವ ಗಡಿಬಿಡಿ, ನಿನ್ನ ಮುಖದಲ್ಲಿರುವ ಒಂದಿಷ್ಟು ಆತಂಕ, ಇದನ್ನು ಗಮನಿಸಿದಾಗ ಬಹಳ ಅಪಾಯ ಆಗಿರಲಿಕ್ಕಿಲ್ಲ. ಆದರೂ ಏನೋ ನನ್ನನ್ನು ಹುಡುಕಿಕೊಂಡು ಬಂದಿದ್ದಿ ಅಂದರೆ, ಯಾವತ್ತೂ ಬಾರದವ ಇಲ್ಲಿ ತನಕ ಬಂದಿದ್ದಿ ಅಂದರೆ ಏನೋ ವಿಶೇಷ ಇರಬೇಕು, ಅದನ್ನು ನೀನು ಹೇಳ್ಬೋದು ಅಂತ ಹೇಳಿದಾಗ, ಆರಕ್ಷೋ ಮೇ ಹತಸ್ತಾತ ರಾಮೇಣ ಕ್ಲಿಷ್ಟಕರ್ಮಣ ಜನಸ್ಥಾನಂ ಅವಧ್ಯಂ ತತ್ ಸರ್ವಂ ಯುಧಿ ನಿಪಾತಿತಂ. ಅವಧ್ಯಂ, ಅಲ್ಲಿ ನಮ್ಮವರ ಬಲ ಇತ್ತು, ನಮ್ಮವರೇ ಅಲ್ಲಿ ತಲೆ ಎತ್ತಿ ನಡೆಯುವಂತಿತ್ತು. ಋಷಿಗಳು ಗಂಧರ್ವರು ಯಾರೂ ಕೂಡ ಅಲ್ಲಿ ಓಡಾಡುವುದಲ್ಲ. ಅವರು ಉಸಿರು ಆಚೆಗೆ ಬಿದ್ದರೆ ಅವರು ಎಲ್ಲಿಂದ ಉಸಿರಾಡಿದ್ದರೋ ಅಲ್ಲಿಯ ಮೂಗೆ ಬಂದಾಗುವಷ್ಟು ನಮ್ಮ ಸಾಮರ್ಥ್ಯ ಇತ್ತು. ಆದರೆ ಇವತ್ತು ಆ ಜನಸ್ಥಾನ ನಮ್ಮ ಕೈ ತಪ್ಪಿದೆ. ನಮ್ಮ ವಶದಲ್ಲಿದ್ದ ಆ ಸ್ಥಾನಕ್ಕೆ ಬೇರೆಯವರ ಹೆಸರು ತಳುಕು ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಮೇ ಆರಕ್ಷಃ ಹತಃ, ನನ್ನ ಸೇನಾಬಲ ಪೂರ್ತಿ ಧೂಳಿಪಟಾಗಿ ಹೋಗಿದೆ.